ನನ್ನ ಪ್ರೀತಿಯ ಬಸ್ ಮಹಿಳೆಯರೇ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತು ತುಂಬಾ ಉತ್ಸಾಹದಿಂದ ಬಂದಿದ್ದೀನಿ. ಇವತ್ತಿನ ಎಪಿಸೋಡ್ ಅಲ್ಲಿ ಮಾಡೆಲ್ ಗ್ರೀನ್ ವಿಲೇಜ್, ಮಾದರಿ ಹಸಿರು ಗ್ರಾಮದ ಬಗ್ಗೆ ಮಾತಾಡೋಣ ಬನ್ನಿ. ಮಾಡೆಲ್ ಗ್ರೀನ್ ವಿಲೇಜ್, ಮಾದರಿ ಹಸಿರು ಗ್ರಾಮ, ಇದು ಏನಿದು? ನಾವು ಬಂದ್ಬಿಟ್ಟು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನಲ್ಲಿ ಸಿಬಿ ಪಂಚಾಯತ್ ಅಲ್ಲಿ 9 ಗ್ರಾಮಗಳಲ್ಲಿ ಈ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹವಾಮಾನ ಬದಲಾವಣೆಯಿಂದ ಚೇತರಿಸಿಕೊಳ್ಳೋದು ಮತ್ತೆ ಪರಿಸರ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸಿಕೊಳ್ಳೋದು, ಇದರಲ್ಲಿ ಕೆಲಸ ಮಾಡ್ತಾ ಇದೀವಿ 1 ವರ್ಷದ ಕಾಲ. 2025ರಲ್ಲಿ ಇಡೀ ವರ್ಷ ಕೊನೆ ತಿಂಗಳವರೆಗೂ ನಾವಿದು ಬಸ್ ಗ್ರೀನ್ ಪ್ರೋಗ್ರಾಮ್ ಕೆಳಗಡೆ ಈ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಈ ಪಂಚಾಯಿತಿಯಲ್ಲಿ ಅಲ್ಲಿ ಮಹಿಳೆಯ ರೈತರು ಮತ್ತೆ ಪುರುಷರು ಇಬ್ರು ಸೇರ್ಕೊಂಡು ಅವರ ಹವಾಮಾನನ ಹೇಗೆ ಕಾಪಾಡಿಸ್ಕೋಬಹುದು ಮತ್ತೆ ಭೂಮಿಯನ್ನ ಹೇಗೆ ಬೆಳೆಸ್ಕೊಂಡು ಅದರಿಂದ ಜೀವನೋಪಾಯಕ್ಕೆ ಏನ್ ಮಾಡಬಹುದು, ಇದರಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಈ ಮಾದರಿ ಗ್ರಾಮದ ಬಗ್ಗೆ ನಮ್ಮ ಗ್ರೀನ್ ಮ್ಯಾನೇಜರ್ ಯೋಗೇಶ್ ಬಂದ್ಬಿಟ್ಟು ಈಗ ಮಾತಾಡ್ತಾರೆ ನಿಮ್ ಜೊತೆ. ಬಸ್ ಅಲ್ಲಿ ಕೆಲಸ ಮಾಡೋದು ಮಾತ್ರ ಅಲ್ಲ, ಅವ್ರು ಬಂದ್ಬಿಟ್ಟು ರೈತರು ಕೂಡ. ಅವ್ರು ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಅವ್ರ ಬಾಯಿಂದಾನೆ ಕೇಳಿ ನೀವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಅಂತ. ನಾನು ಬಸ್ ಇಂಡಿಯಾ ಸಂಸ್ಥೆಯಲ್ಲಿ ಕಳೆದ 3 ವರ್ಷಗಳಿಂದ ಹಸಿರು ಸೇವಕನ ಕೆಲಸ ಮಾಡ್ತಿದ್ದೀನಿ. ಇದು ನನಗೆ ಪರಿಸರ ಸೇವೆ ಮಾಡ್ಲಿಕ್ಕೆ ಸಿಕ್ಕಂತ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಈ ಮಾದರಿ ಹಸಿರು ಗ್ರಾಮ ಅನ್ನೋದು ಯಾವ ರೀತಿ ಹುಟ್ಕಂತಪ್ಪ ಅಂತಂದ್ರೆ, ನಾವು 2024ನೇ ಇಸ್ವಿನಲ್ಲಿ ರಾಮನಗರ, ಚಿತ್ರದುರ್ಗ, ಕೋಲಾರ ಮತ್ತು ತುಮಕೂರು ಎಲ್ಲಾ ಜಿಲ್ಲೆಗಳಲ್ಲಿ ಕೆಲವೊಂದು ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಏನಕ್ಕಪ್ಪ ಅಂತಂದ್ರೆ, ರೈತರು ಯಾವ ತರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಅದರಿಂದ ಏನೆಲ್ಲ ಪರಿಣಾಮ ಆಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ವಿ. ಇದ್ರಲ್ಲಿ ನಮಗೆ ಗೊತ್ತಾಗಿದ್ದು, ರೈತರ ಕೃಷಿ ಪದ್ಧತಿಗಳಿಂದ ಮಣ್ಣು, ನೀರು, ಗಾಳಿ ಇದೆಲ್ಲ ಮಾಲಿನ್ಯ ಆಗ್ತಾ ಇದೆ. ಎರೆಹುಳ, ಗೆದ್ಲುಳ, ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಕಣ್ಮರೆ ಆಗ್ತಿದೆ. ಇದೆಲ್ಲ ನಮಗೆ ಗಮನಕ್ಕೆ ಬಂತು. ಇದಾದ್ಮೇಲೆ ಇದಕ್ಕೆ ಏನಾರು ಮಾಡಿ ಸರಿ ಮಾಡ್ಬೇಕಲ್ಲ, ಇದನ್ನ ಯಾವ ರೀತಿ ಸರಿ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನಮಗೆ ಒಂದು ಯೋಚನೆ ಬಂತು. ಅಲ್ಲೊಂದು ಹಳ್ಳಿ ಇಲ್ಲೊಂದು ಹಳ್ಳಿ ಮಾಡೋ ಬದಲು ಒಂದೇ ಒಂದು ಪಂಚಾಯತಿ ತಗೊಂಡು ಆ ಪಂಚಾಯತಿನ ಮಾದರಿ ಪಂಚಾಯತಿ ಮಾಡೋಣ ಅಂತ ನಮಗೆ ಯೋಚನೆ ಬಂತು. ಆವಾಗ ತುಮಕೂರು ಜಿಲ್ಲೆ ಶಿರಾ ತಾಲೂಕು ನಲ್ಲಿ ಸಾಕಷ್ಟು ಪಂಚಾಯತಿಗಳನ್ನ ನಾವು ಹುಡುಕಿದ್ವಿ. ಸೊ ಅವಾಗ ನಮ್ಮ ಕಣ್ಣಿಗೆ ಸಿಕ್ಕಿದ್ದು ಸಿಬಿ ಪಂಚಾಯತಿ. ಏನಕ್ಕಪ್ಪ ಇದೇ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡ್ವಿ, ಇದನ್ನ ಯಾಕೆ ನಾವು ಮಾದರಿ ಪಂಚಾಯತಿ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ ಅಂತ ಅಂದಾಗ, ಇಲ್ಲಿ ಬಂದು ಸಾಕಷ್ಟು ಸಮೀಕ್ಷೆಗಳನ್ನ ಮಾಡೋದು ನಮಗೆ ಗೊತ್ತಾಯ್ತು. ರೈತರು ಲಕ್ಷಾಂತರ ರೂಪಾಯಿನ ಗೊಬ್ಬರಕ್ಕೆ ಅಂತ ಖರ್ಚು ಮಾಡ್ತಿದ್ದಾರೆ. ಟಾಯ್ಲೆಟ್ ಬಿಟ್ಟು ವೇಸ್ಟ್ ನ ತಗೊಂಡ್ಬಂದು ತೋಟಕ್ಕೆ ನೇರವಾಗಿ ಹಾಕ್ತಾವ್ರೆ. ಇದರಿಂದ ಕೆಟ್ಟ ವಾಸನೆ ಬರೋದಲ್ದಲೆ ಮಣ್ಣು, ನೀರು, ಗಾಳಿ ಜೊತೆಗೆ ಜನರ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಇದಷ್ಟಕ್ಕೆ ಮುಗಿಲಿಲ್ಲ, ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆಲ್ಲ ರಸಸೋರ ರೋಗ, ಸುಳಿನೇ ಬಿದ್ದೋಗಂತ ರೋಗಗಳೆಲ್ಲ ಶುರುವಾಗ್ತಾ ಇತ್ತು. ಇದಷ್ಟೇ ಅಲ್ಲದೆ ಹಿಂಗೆಲ್ಲ ಗೊತ್ತಿರ್ಬೋದು, ಇವತ್ತು ತೆಂಗಿನಕಾಯಿ ರೇಟ್ ಎಷ್ಟು ರೂಪಾಯಿ ಆಗಿದೆ? 70 ರೂಪಾಯಿ, 80 ರೂಪಾಯಿ ಆಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ರೈನೋಸರಸ್ ಬೀಟಲ್ ಅನ್ನೋ ಹುಳ ಮತ್ತೆ ರೆಡ್ ಪಾಮ್ ಅಂತ. ಈ ಎರಡೂ ಕೂಡ ಸಾಕಷ್ಟು ದಾಳಿಯನ್ನ ಮಾಡಿ ತೆಂಗಿನ ಮರನ ಹಾಳು ಮಾಡ್ತಾ ಇತ್ತು. ಸೊ ಇದಕ್ಕೆಲ್ಲ ರೈತರಿಗೆ ಏನ್ ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇರ್ಲಿಲ್ಲ. ಜೊತೆಗೆ ಯಾವ್ದೋ ಒಂದು ರೋಗ ಬಂತು, ಯಾವ್ದೋ ಒಂದು ಹುಳ ಬಂತ ತಕ್ಷಣ ಅಂಗಡಿಗೆ ಹೋಗೋದು, ಯಾವ್ದೋ ಒಂದು ಕೊಟ್ಟಿದ ಔಷಧಿ ತಗೊಂಬಂದು ಹಾಕ್ತಾ ಇದ್ರು. ಸೊ ಇದರಿಂದನೂ ಮತ್ತೆ ಕೆಮಿಕಲ್ಲು, ಈ ಕಳೆನಾಶಕಗಳು ಇದೆಲ್ಲ ಪ್ರತಿಯೊಂದನ್ನು ಬಳಸಿ ಇಲ್ಲಿನ ಮಣ್ಣು, ನೀರು, ಗಾಳಿ ಆಲ್ರೆಡಿ ಮುಕ್ಕಾಲು ಭಾಗ ಹಾಳಾಗೋಗಂತ ಪರಿಸ್ಥಿತಿ ಬಂದು ನಿಂತಿತ್ತು. ಸೊ ಇದಕ್ಕೇನಾದ್ರು ನಾವು ಮಾಡ್ಬೇಕಲ್ಲಪ್ಪ, ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಈ ರೋಗ ಮತ್ತೆ ಕೀಟಗಳನ್ನ ಸುಲಭವಾಗಿ ಹೆಂಗೆ ಕಂಟ್ರೋಲ್ ಮಾಡಬೇಕು, ಈ ನೈಸರ್ಗಿಕ ಸಂಪನ್ಮೂಲಗಳಾದ ಗಾಳಿ, ನೀರು, ಈ ಮಣ್ಣನ್ನ ಮುಂದಿನ ಪೀಳಿಗೆ ಹೆಂಗಪ್ಪ ಉಳಿಸ್ಬೇಕು, ಇದಕ್ಕೇನಾದ್ರು ಮಾಡ್ಲೇಬೇಕಲ್ಲ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಜೊತೆ ನಿಂತವರು ಈ ಸಿಬಿ ಪಂಚಾಯತಿ 9 ಹಳ್ಳಿಯ 18 ಜನ ಹಸಿರು ಪ್ರೇರಕರು. ಸರ್, ನೀವು ನಮ್ಮ ಹಳ್ಳಿಗೆ ಬನ್ನಿ, ನಮಗೆ ಜನ ಸೇರಿಸ್ತೀವಿ, ನೀವು ಅವ್ರಿಗೆ ಮಾರ್ಗದರ್ಶನ ಕೊಡಿ, ಇದರಿಂದ ಸಾಕಷ್ಟು ವಿಚಾರಗಳನ್ನ ನಾವು ಕಲಿಸ್ತೀವಿ ರೈತರಿಗೆ, ಅದನ್ನು ಅಡಾಪ್ಟ್ ಮಾಡ್ಕೊಂತೀವಿ. ಇದರಿಂದ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಈ ಪಂಚಾಯತಿನಲ್ಲಿ ರೈತರನ್ನ ಒಗ್ಗೂಡ್ಸೋಣ, ಸೊ ಸಾಕಷ್ಟು ಜ್ಞಾನವನ್ನು ತಿಳ್ಕೊಳ್ಳೋಣ, ಹಸಿರು ಪಂಚಾಯತಿಯಾಗಿ ಮಾಡೋಣ ಅಂತ ನಮ್ಮ ಜೊತೆ ಅವರೆಲ್ಲ ನಿಂತಿದ್ದಕ್ಕೆ ಇವತ್ತು ಈ ಹಸಿರು ಪಂಚಾಯತಿ ಆಗಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಹಸಿರು ಪಂಚಾಯತಿ ಅಂತ ಶುರು ಮಾಡೋಕೆ ಹೊರಟಾಗ ಪ್ರತಿ ಹಳ್ಳಿಗೂ ಬರ್ಮಾಡ್ಕೊಂಡ್ರು ಪ್ರೀತಿಯಿಂದ ನಮ್ಮ ಹಸಿರು ಪ್ರೇರಕರು ರೈತರನ್ನ ಸೇರಿಸಿದ್ರು. ನಾವೇನಪ್ಪ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ, ರೈತರ ತೋಟದಿಂದ ಮಣ್ಣನ್ನು ತರಿಸಿ ಅವ್ರಿಗೆ ಅದನ್ನು ಅರ್ಥ ಮಾಡಿಸಿದ್ವಿ. ಮಣ್ಣಿನ ಪರೀಕ್ಷೆ ಯಾವ ರೀತಿ ಮಾಡ್ಕೊಳ್ಬೇಕು, ನಿಮ್ಮ ತೋಟದಲ್ಲಿ ನಿಮಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳುಕ್ತ ಗೊಬ್ಬರವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ರೋಗ ಮತ್ತು ಕೀಟಗಳು ಬಂದರೆ ಅದನ್ನ ಯಾವ ರೀತಿ ರಾಸಾಯನಿಕಗಳನ್ನು ಬಳಸ್ದಲೇ ಅದನ್ನ ಯಾವ ರೀತಿ ಹೋಗಲಾಡಿಸ್ಕೊಬೋದು, ಜೀವ ವೈವಿಧ್ಯತೆ ಅಂದರೆ ಏನು, ಗೆದ್ಲುಳ ನಮ್ಗೆ ಏನಕ್ಕೆ ಮುಖ್ಯ, ಜೇನು ಏನಕ್ಕೆ ಮುಖ್ಯ, ಎರೆಹುಳು ಏನಕ್ಕೆ ಮುಖ್ಯ, ಅದ್ರ ಪ್ರಾಮುಖ್ಯತೆ ಏನು ಅನ್ನೋದೆಲ್ಲ ಅರ್ಥ ಮಾಡಿಸಿದ್ವಿ. ಸೊ ಇದಷ್ಟಕ್ಕೆ ಮುಗಿಲಿಲ್ಲ, ನಿಮ್ಮ ಹಳ್ಳಿನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಳುಗಳಾಗ್ಬೋದು ಅಥವಾ ನಿರುದ್ಯೋಗಿಗಳಾಗ್ಬೋದು, ಸ್ವಂತ ಉದ್ಯೋಗನ ಶುರು ಮಾಡಿ, ಪರಿಸರ ಸ್ನೇಹಿ ಸ್ವಂತ ಉದ್ಯೋಗಗಳನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಅವ್ರಿಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತರಬೇತಿಗಳನ್ನ ನೀಡ್ತಾ ಬಂದ್ವಿ. ಪ್ರತಿ ಹಳ್ಳಿನಲ್ಲೂ ಹಸಿ ಕಸ, ಒಣ ಕಸನ ಯಾವ ರೀತಿ ಬೇರ್ಪಡಿಸ್ಬೇಕು, ಪ್ಲಾಸ್ಟಿಕ್ನ ಯಾವ ರೀತಿ ಕಮ್ಮಿ ಮಾಡ್ಕೊಬೇಕು, ಈ ವಿಚಾರದ ಬಗ್ಗೆ ಕೂಡ ನಾವು ರೈತರಿಗೆ ಮಾಹಿತಿಯನ್ನು ತಲುಪಿಸಿದ್ದೀವಿ. ತರಬೇತಿಗೆ ಅಷ್ಟೇ ಸೀಮಿತ ಆಗ್ದಲೇ ಪ್ರತಿ ರೈತರ ತೋಟಕ್ಕೆ ಖುದ್ದಾಗಿ ಭೇಟಿ ಮಾಡಿ ಅವ್ರಲ್ಲಿ ಏನು ಸಮಸ್ಯೆ ಇದೆ,
ಯಾವ ರೋಗ ಇದೆ, ಯಾವ ಕೀಟ ಇದೆ, ಅದಕ್ಕೆ ಏನು ಮಾರ್ಗದರ್ಶನ ಬೇಕು, ಸೂಕ್ತ ಸಲಹೆಗಳನ್ನು ನೀಡೋದ್ರ ಮುಖಾಂತರ ನಾವು ಈ ಮಾದರಿ ಪಂಚಾಯತಿಯಲ್ಲಿ ಇದುವರೆಗೂ ಕಳೆದ 1 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಇದರಿಂದ ಏನೆಲ್ಲ ಬದಲಾವಣೆ ಆಯ್ತು ಅನ್ನೋದನ್ನ ಈಗ ನಮ್ಮ ಹಸಿರು ಪ್ರೇರಕರು ನಿಮ್ಗೆ ತಿಳಿಸ್ಕೊಡ್ತಾರೆ. ಕಳೆದ 1 ವರ್ಷದಿಂದ ನಾವು CB ಪಂಚಾಯಿತಿಯಲ್ಲಿ ಹಸಿರು ಕಾರ್ಯಕ್ರಮದಡಿಯಲ್ಲಿ ಹಸಿರು ಪಂಚಾಯಿತಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದರ ಅಡಿಯಲ್ಲಿ ನಾವು 12,500 ಗಿಡಗಳನ್ನ ರೈತರಿಗೆ ಕೊಟ್ಟಿದ್ವು. ಇದರಿಂದ ರೈತರಿಗೆ ಅವ್ರ ತೋಟಗಳಲ್ಲಿ ಬಾರ್ಡ್ರಲ್ಲಿ ಮತ್ತೆ ಇಂಟರ್ ಕ್ರಾಫ್ಟ್ ಆಗಿ ಗಿಡಗಳನ್ನ ಹಾಕೊಂಡಿದ್ದಾರೆ. ಇದರಿಂದ ರೈತರಲ್ಲಿ ಜೀವ ವೈವಿಧ್ಯತೆ ಹೆಚ್ಚಾಗ್ತಿದೆ, ಜೊತೆಗೆ ಅವ್ರ ಆದಾಯ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ, ಅವರಿಗೆ ಬೇಕಾದಂಥ ಹಣ್ಣುಗಳು ಕೂಡ ಸಿಗುತ್ತೆ. ಇದರಿಂದ ನಮಗೆ ತುಂಬ ಖುಷಿಯಾಗಿದೆ. ನಾನು ಹಸಿರು ಪ್ರೇರಕಿಯಾಗಿ ಬಸ್ ಇಂಡಿಯಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಂಚಾಯತಿಗೆ ಬಂದು ಮಣ್ಣಿನ ಬಗ್ಗೆ, ಕೃಷಿಗೆ ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ಕೊಟ್ರು. ಅದರಿಂದನ ನಮ್ಮ ರೈತರಿಗೆ ಯಾವ ಥರ ತೊಂದರೆ ಆಗ್ತಾ ಇದೆ, ಅದನ್ನು ಯಾವ ಥರ ಕಾಪಾಡ್ಕೋಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು. ಇದರಿಂದ ಮುಂದೆ ಸುಮಾರು ಗೇಮೆ ಮಾಡೋದ್ರಿಂದ ಭೂಮಿ ಗಟ್ಟಿ ಆಗ್ತಾ ಇತ್ತು, ಮಣ್ಣಿನ ಸವಕಳಿ ಆಗ್ತಾ ಇತ್ತು, ನೀರು ಹಿಂಗ್ತಾ ಇರಲಿಲ್ಲ, ಬೇರ್ ಕಟ್ಟಾಗ್ತಾ ಇತ್ತು. ಇದೆಲ್ಲ ಪರಿಣಾಮಗಳು ಕಡಿಮೆ ಆಗಿದೆ. ಮುಂದೆ ಇದನ್ನ ತಿಳಿಸ್ಕೊಟ್ಟ ಆದ್ಮೇಲೆ ತರಬೇತಿ ತಗೊಂಡ ರೈತರು ಸುಮಾರು ನಮ್ಮ ಪಂಚಾಯತಿನಲ್ಲಿ 150ಕ್ಕೂ ಹೆಚ್ಚು ಜನ ಗೇಮೆ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಇದರಿಂದ ಹಣದ ಖರ್ಚು ಕಡಿಮೆ ಆಗಿದೆ, ರೈತರಿಗೆ ಮಣ್ಣಿನ ಅನುಕೂಲ ಜಾಸ್ತಿ ಆಗಿದೆ. ಇದೇ ನಮ್ಮ ಮಕ್ಕಳಿಗೆ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಗೆ ಕೃಷಿನೇ ಹಾಳು ಮಾಡ್ಕೊಂಡ್ರೆ ಮುಂದಿನ ಜೀವನದಲ್ಲಿ ನಮಗೆ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ಇದರಿಂದ ನಾವು ಮುಂದೆ ಒಳ್ಳೆ ರೀತಿನಲ್ಲಿ ಬೇಸಾಯ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀವಿ. ಪಂಚಾಯತಿಲಿ ತುಂಬ ರೈತರುಗಳು ಟ್ಯಾಲೆಂಟ್ ವೇಸ್ಟ್ ಕಸನ ಗೊಬ್ಬರ ಅಂತ ತಂದು ತೋಟಕ್ಕೆ ಹಾಕ್ತಾ ಇದ್ರು. ಅದರಿಂದ ರೋಗಗಳು ಬತ್ತಾಯಿತು, ರಸಸೌರ ರೋಗ, ಸುಳಿ ಬಿದ್ದೋಗೋ ರೋಗ ಬತ್ತಾಯಿತು, ಕೆಟ್ಟ ವಾಸನೆ ಕೂಡ ಬತ್ತಾಯಿತು. ಜೊತೆಯಲ್ಲಿ ಮಣ್ಣು ನೀರು ಕೂಡ ಕೆಟ್ಟು ಹಾಳಾಗ್ತಾ ಇತ್ತು. ಬಸ್ಸು ತರಬೇತಿ ಆದ್ಮೇಲೆ ರೈತರುಗಳು ಈ ಕಸ ಹಾಕೋದನ್ನ ನಿಲ್ಲಿಸಿದ್ದಾರೆ. ನಮ್ಮದು ಕೂಡ ಅಡಿಕೆ ತೋಟ ಇದೆ, ಅದಕ್ಕೂ ರಸಸೌರ ರೋಗ ಇತ್ತು. ನಾವು ರಾಸಾಯನಿಕ ಬಳಸದೆ ಬರೀ 500 ರೂಪಾಯಿ ಖರ್ಚಿನಲ್ಲಿ ರೋಗವನ್ನು ಕಂಟ್ರೋಲ್ ಮಾಡಿಕೊಂಡಿದ್ದೇನೆ. ನಮ್ಮ ಪಂಚಾಯತಿಯಲ್ಲಿ 100ಕ್ಕೂ ಹೆಚ್ಚು ರೈತರು ಕೈತೋಟ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದ ತರಕಾರಿ ಸೊಪ್ಪು ಫ್ರೆಶ್ ಆಗಿ ಸಿಗೋದ್ರಿಂದ ಅವರಿಗೆ ಪೋಷಕಾಂಶಗಳು ಎಲ್ಲ ಇರುತ್ತೆ, ವಿಷ ಕೂಡ ಸಹ ಇರೋದಿಲ್ಲ. ನಾವು ಸಹ ಕೈತೋಟ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ. ನಮ್ಮನೆಗೆ ಬೇಕಾದ ಹೊರಗಡೆಯಿಂದ ತರುವ ತರಕಾರಿನ ಕಮ್ಮಿ ಮಾಡಿದ್ದೀವಿ, ಖರ್ಚು ಸಹ ಉಳಿತಾಯ ಮಾಡಿದ್ದೀವಿ. ನನ್ನ 2 ಮಕ್ಕಳು ಮೊಬೈಲ್ ಬಳಕೆ ತುಂಬಾ ಮಾಡೋರು, ಅವರು ಸಹ ಈಗ ಕೈತೋಟದಲ್ಲಿ ಕೆಲಸ ಮಾಡ್ತಾರೆ. ಅವರ ಆರೋಗ್ಯನೂ ತುಂಬ ಚೆನ್ನಾಗಿದೆ. ನಮ್ಮ ಪಂಚಾಯತ್ಕಿ ಥರ ಉಳಿದ ಪಂಚಾಯತ್ಕಿಗಳು ಮಾದರಿ ಹಸಿರು ಪಂಚಾಯತ್ಕಿಗಳು ಆಗಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಪಂಚಾಯತಿಲಿ ತುಂಬ ಜನ ರೈತರು ಕಳೆನಾಶಕ ಹೊಡಿತಿದ್ರು, ಮತ್ತು ಇತರೆ ಕೆಮಿಕಲ್ ಹಾಕ್ತಿದ್ರು. ಅದರಿಂದ ನಮ್ಮ ಆರೋಗ್ಯ ಕೆಡ್ತಿತ್ತು, ಮತ್ತು ನಮ್ಮ ರೈತರ ಆರೋಗ್ಯನೂ ಕೆಡ್ತಿತ್ತು, ನಮ್ಮ ಮಣ್ಣಿನ ಫಲವತ್ತತೆಯೂ ಕಮ್ಮಿ ಆಗ್ತಿತ್ತು. ಈ ತರಬೇತಿ ಕೊಟ್ಟ ಮೇಲೆ ಕಳೆನಾಶಕ ಹೊಡೆಯೋದನ್ನು ನಿಲ್ಲಿಸಿರು, ಮತ್ತು ಇತರೆ ಕೆಮಿಕಲ್ ಹಾಕೋದನ್ನು ನಿಲ್ಲಿಸಿರು. ಇದರಿಂದ ಎರೆಹುಳು ಮತ್ತು ಗೆದ್ದಲುಗಳು ಸಾಯೋದು ಕಮ್ಮಿ ಆಗಿದೆ. ನಮ್ಮ ಪಂಚಾಯಿತಿಯಲ್ಲಿ ಹೆಚ್ಚು ಗರಿ ಸುಡ್ತಾ ಇದ್ವಿ, ಹಿಂದೆ ಕಸ ಕಡ್ಡಿ ಎಲ್ಲ ಸುಡ್ತಾ ಇದ್ವಿ. ಸುಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಿತ್ತು. ನಾವು ಆ ಗರಿನ ತರಬೇತಿ ಆದಮೇಲೆ ಗರಿನ ಮಲ್ಚಿಂಗ್ ಮಾಡ್ತಿದ್ದೀವಿ. ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ, ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ಮಾದರಿ ಹಸಿರು ಗ್ರಾಮದ ಪ್ರಯೋಗ ಸಫಲವಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಪ್ರೀತಿಯಿಂದ, ಕೃತಜ್ಞತೆಯಿಂದ ನಿಮ್ಮ ಉತ್ತರ.